ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋolu. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾಗಿರುವಂಥ ರಜಾಯಿಯನ್ನು ಹೇಗೆ ಮಾಡೋದು, ಅದು ಕೂಡ ತುಂಬಾ ಸುಲಭದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ನೀವು ಎಷ್ಟು ರಜಾಯಿಗಳನ್ನು ಬೇಕಾದರೂ ಆರಾಮಾಗಿ ಸುಲಭವಾಗಿ ಹೊಲಿಬಹುದು. ಮತ್ತು ಇವತ್ತಿನ ರಜಾಯಿಯನ್ನು ಮಾಡೋದಕ್ಕೆ ನಾನು ಈ ರೀತಿಯಾದ ಸೀರೆ ಇರುತ್ತಲ್ವಾ, ಸೊ ಈ ಥರ ಬಾರ್ಡರ್ ಸಾರಿ ಆದರೂ ನಡೆಯುತ್ತೆ, ಅಥವಾ ನಿಮ್ಮ ಹತ್ರ ಕಾಟನ್ ಸಾರೀಸ್ ಇದ್ದರೆ ಅದು ಕೂಡ ನಡೆಯುತ್ತೆ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಬಳಸ್ಬೋದು. ನಾನಿವತ್ತು ಈ ರೀತಿಯ ಸೀರೆಯನ್ನು ಬಳಸ್ತಾ ಇದ್ದೀನಿ. ಅದಲ್ಲದೆ ಈ ರೀತಿಯಾದ ಕ್ವಿಲ್ಟ್ಸ್ಗಳು ನಾವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೆಚ್ಚಗೆ ಹೊತ್ಕೊಳ್ಳೋಕ್ಕೆ ಇಟ್ಕೊಂಡಿರ್ತೀವಲ್ಲ, ಕೆಲವೊಂದು ಹಾಳಾಗಿರುವಂಥ ಕಂಡೀಷನಲ್ಲಿ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ನಾನಿವತ್ತು ಅದನ್ನೇ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರದ್ದು ಇರಲಿಲ್ಲ ಅಂದರೆ ಇವಾಗ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು ಇದೆಲ್ಲ ಸ್ವಲ್ಪ ತೆಳುವಾಗಿ ಬಂದಿರುತ್ತೆ, ಹರಿಯಕ್ಕಾಗಿರುತ್ತೆ, ಅದನ್ನೆಲ್ಲ ರಿಯೂಸ್ ಮಾಡಿಕೊಂಡು ಸುಂದರವಾದ ರಜಾಯಿಗಳನ್ನು ಮಾಡ್ಕೊಳ್ಬೋದು. ಇವತ್ತಿನ ಈ ಟ್ರಿಕ್ಕು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗುತ್ತೆ ಅಂತಾದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಆಗ್ಲೇ ಹೇಳಿದ ಹಾಗೆ ನಾನು ಇವತ್ತಿನ ರಜಾಯಿಯನ್ನ ಮಾಡೋದಕ್ಕೆ ನಾನು ಈ ಒಂದು ಸೀರೆ ಹಾಗೆ ಇದೊಂದು ಕ್ವಿಲ್ಟು ಇದನ್ನ ಬಳಸ್ತಾ ಇದ್ದೀನಿ. ಮತ್ತೆ ಈ ಕ್ವಿಲ್ಟು ಒಂದ್ ಸ್ವಲ್ಪ ಡ್ಯಾಮೇಜ್ ಇದೆ, ಹಂಗಾಗಿ ಇದನ್ನ ರಿಯೂಸ್ ಮಾಡೋಣ ಅಂತ ತಗೊಂಡಿದ್ದೀನಿ. ನೀವು ಯಾವುದೇ ಬೆಡ್ಶೀಟು ಅಥವಾ ಬೆಡ್ ಸ್ಪ್ರೆಡ್ ಇದನ್ನೆಲ್ಲ ತಗೊಳ್ಬಹುದು. ಹಾಗೆ ನಾನು ಈ ಸೀರೆಯಲ್ಲಿ ಮಗಳಿಗೆ ಒಂದು ಲಂಗ ಬ್ಲೌಸ್ ಅನ್ನ ಹೊಲ್ದಿದ್ದೆ, ಹಾಗಾಗಿ ಪಲ್ಲು ಪಾರ್ಟು ಸ್ವಲ್ಪ ಉಳ್ಕೊಂಡಿದ್ದೆ. ಹಾಗೆ ಈ ಕಡೆ ಸೈಡಲ್ಲೂ ನಾನು ಲಂಗಕ್ಕೋಸ್ಕರ ಒಂದಷ್ಟು ಬಟ್ಟೆಯನ್ನ ಕಟ್ ಮಾಡಿದ್ದೆ. ಇವಾಗ ಏನು ಉಳಿದಿದೆಯೋ ಸೀರೆ, ಅದಷ್ಟೇ ಸೀರೆಯಲ್ಲಿ ನಾನು ಒಂದು ರಜಾಯಿ ಹೊಲಿಯೋಣ ಅಂತ ಪ್ಲಾನ್ ಮಾಡಿದ್ದೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಪಲ್ಲು ಪಾರ್ಟು ಒಂದ್ ಸ್ವಲ್ಪ ಏನು ಉಳ್ಕೊಂಡಿದೆ ಅದನ್ನ ಕಟ್ ಮಾಡಿ ನೀಟಾಗಿ ಸೀರೆಯನ್ನ ಮಾಡ್ಕೊಳ್ತೀನಿ. ಇವಾಗ ಬರೀ ಪಿಂಕ್ ಪೋರ್ಷನ್ ಅಷ್ಟೇ ಉಳ್ಕೊಂಡಿದೆ ಸೀರೆಯಲ್ಲಿ. ಇವಾಗ ಇದನ್ನ ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ಡಬಲ್ ಫೋಲ್ಡ್ ಮಾಡಿದೀನಿ ಇಲ್ಲಿ. ಹಾಗೆ ಏನ್ ಮಾಡ್ಬೇಕು ಅಂದ್ರೆ ತುದಿ ಎರಡೂ ತುದಿಯನ್ನು ಸ್ಟಿಚ್ ಅನ್ನ ಹಾಕೊಳ್ಬೇಕಾಗತ್ತೆ. ಸೀರೆಯನ್ನ ಉಲ್ಟಾ ಇಟ್ಕೊಂಡು ಹೊಲಿಬೇಕು, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಎರಡು ತುದಿಯನ್ನ ಈ ರೀತಿಯಾಗಿ ಜಾಯಿನ್ ಮಾಡ್ಕೊಂಡು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ತಾ ಹೋದ್ರೆ ಆಯ್ತು. ಒಂದ್ ಸೈಡು ಸ್ಟಿಚ್ ಹಾಕಿದ್ದಾಯ್ತು, ಇನ್ನೊಂದ್ ಸೈಡು ಇದೇ ರೀತಿಯಾಗಿ ನಾನು ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾನೇನ್ ಮಾಡಿದೆ ಅಂದ್ರೆ ಎರಡೂ ಕಡೆಗೂ ಬಾರ್ಡರ್ಸ್ ಏನ್ ಕಾಣಿಸ್ತಿದೆ ಆ ಕಡೆಗೆ ಸ್ಟಿಚಸ್ ಅನ್ನ ಹಾಕೊಂಡಿದೀನಿ. ಇವಾಗ್ಲೂ ಕೂಡ ಸೀರೆ ಉಲ್ಟಾನೇ ಇದೆ. ಈಗ ಉಲ್ಟಾ ಇರುವಂತ ಹಾಸ್ಕೊಂಡಿದೀನಲ್ಲ ಆ ಸೀರೆ ಮೇಲೆ ಈ ಒಂದು ಕ್ವಿಲ್ಟ್ ಅನ್ನ ಇಡ್ತಾ ಇದ್ದೀನಿ. ನೀಟಾಗಿ ಸೆಟ್ ಮಾಡ್ಕೊಂಡು ನೋಡ್ಕೊಳ್ತಾ ಇದ್ದೀನಿ, ಅಂದ್ರೆ ಸ್ವಲ್ಪ ದೊಡ್ಡ ಸಣ್ಣ ಸೈಜಸ್ ಆಗತ್ತಾ ಅಂತ ನೋಡ್ಕೊಂಡು ನಂತರ ಅಲ್ಲಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ನೀವು ಗಮನಿಸಿದ ಹಾಗೆ ಒಂದ್ ಸ್ವಲ್ಪ ಜಾಸ್ತಿ ಇದೆ, ಸೊ ಅದನ್ನ ಅಲ್ಲಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡಿದೀನಿ. ಅದನ್ನ ಹಾಗೆ ನಾನು ಇಟ್ಕೋಬಹುದಿತ್ತು, ಬಟ್ ಒಂದ್ ಕಡೆ ದಪ್ಪ ಒಂದ್ ಕಡೆ ತೆಳ್ಳಗೆ ಈ ರೀತಿಯಾಗಿ ಬರುತ್ತಲ್ವಾ, ಹಂಗಾಗಿ ಕಟ್ ಮಾಡೇ ತೆಗಿಯೋದು ಸೇಫ್ ಅಂತೇಳಿ ಕಟ್ ಮಾಡಿ ತೆಗ್ದೆ ಅದನ್ನ. ಹಾಗೆ ಈ ಕಡೆ ಪಾರ್ಟ್ ಅಲ್ಲೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಅಂತ ಅನಿಸ್ತಿತ್ತು, ಅದನ್ನು ಕೂಡ ಕಟ್ ಮಾಡಿ ಇವಾಗ ನೀಟಾಗಿ ಸೀರೆ ಎಷ್ಟಿತ್ತೋ ಅಷ್ಟೇ ಕ್ವಿಲ್ಟ್ ಅನ್ನು ಕೂಡ ಮಾಡ್ಕೊಂಡೆ. ಈಗ ಅಲ್ಲಿ ಹಾಸ್ಕೊಂಡಿದ್ದಲ್ಲ ಅದೇ ರೀತಿಯಾಗಿ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ಹೇಗ್ ಬಂದಿದೆ ಅಂದ್ರೆ ಕೆಳಗಡೆ ಎರಡು ಲೇಯರು ಸೀರೆ ಇದೆ, ಅದ್ರ ಮೇಲೆ ಕ್ವಿಲ್ಟ್ ಬಂದಿದೆ. ಈ ಕ್ವಿಲ್ಟ್ ಅನ್ನ ಎರಡೂ ಕಡೆಗೂ ನಾನು ಹೊಲ್ಕೊಳ್ತಾ ಇದ್ದೀನಿ. ಇವಾಗ್ಲೂ ಅಷ್ಟೇನೆ, ಇದು ಎಲ್ಲವೂ ಉಲ್ಟಾನೇ ಇದೆ, ಸೀರೆ ಕೂಡ ಉಲ್ಟಾನೇ ಇದೆ. ಈಗಲೇ ಬರೋದು ಟ್ರಿಕ್ಕು, ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮತ್ತೆ ನಾನಿಲ್ಲಿ ಒಂದೇ ಒಂದು ಕ್ವಿಲ್ಟ್ ಅನ್ನ ಹಾಕೊಂಡಿದೀನಿ. ನೀವು ಬೇಕಾದ್ರೆ 3-4 ಈ ರೀತಿಯಾಗಿ ದಪ್ಪಗೆ ಲೇಯರ್ಸ್ ಅನ್ನು ಮಾಡ್ಕೊಳ್ಬಹುದು. ನನಗೆ ಈ ರೀತಿ ಸಿಂಪಲ್ ಆಗಿ ಸಾಕು ಅನಿಸ್ತು. ಹಾಗೆ ಇಲ್ಲಿ ಕ್ಲೋಸ್ಡ್ ಸೈಡ್ ಏನಿರತ್ತೆ ಅಲ್ಲಿ ಈ ರೀತಿಯಾಗಿ ನಾವು ಈ ತರ ಏನು ಮಡ್ಚ್ತಾ ಬರ್ಬೇಕು. ಈ ರೀತಿಯಾಗಿ ಕಂಪ್ಲೀಟ್ ಮಡ್ಚಿ ಆದ ನಂತರ ನೋಡಿ ಹೀಗೆ ಕಾಣಿಸ್ತಿದೆ. ಈಗ ಈ ಓಪನ್ ಪಾರ್ಟ್ ಏನಿದೆ, ಸೀರೆಯ ಒಂದ್ ಭಾಗ ಓಪನ್ ಇತ್ತಲ್ವಾ, ಆ ಜಾಗದಿಂದ ಹೀಗೆ ಇದನ್ನ ಓಪನ್ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ನಿಮ್ಗೆ ಗೊತ್ತಾಗಿರ್ಬೇಕು ನಾನು ಯಾಕೆ ಇನ್ನೊಂದ್ ಸ್ಟೆಪ್ ಕ್ವಿಲ್ಟ್ ಅನ್ನ ಹೊಲ್ಕೊಂಡೆ ಅಂತ ಹೇಳಿ. ಎರಡು ಸೈಡು ಆ ಕ್ವಿಲ್ಟು ಗಟ್ಟಿಯಾಗಿ ಇದ್ದವಾಗ ನಮ್ಗೆ ಹೀಗೆ ಬಿಡಿಸೋದು ತುಂಬಾನೇ ಈಸಿ. ಅಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ದೇನೆ ಬಿಡ್ಸಕ್ ಹೋದ್ರೆ ತುಂಬಾನೇ ಕಷ್ಟ ಆಗತ್ತೆ. ಹಾಗಾಗಿ ನಾನು ಈ ಸ್ಟೆಪ್ ಅನ್ನ ಮಾಡ್ಕೊಂಡಿರೋದು. ಸೊ ನೋಡಿ ಇವಾಗ ತುದಿವರೆಗೂ ಆರಾಮಾಗಿ ನಾವು ಇದನ್ನ ಬಿಡಿಸಬಹುದು. ನೋಡಿ ಈ ತರ ಕೆಳಗಡೆ ಒಂದು ಸ್ವಲ್ಪ ಭಾರವನ್ನ ಇಟ್ಕೊಂಡ್ರೆ ಬಿಡಿಸೋದಂತೂ ತುಂಬಾನೇ ಈಸಿ.
ಈಗ ಏನ್ ಮಾಡ್ಬೇಕಂದ್ರೆ ಆ ಓಪನ್ ಪಾರ್ಟ್ ಇತ್ತಲ್ವಾ, ಸೀರೆ ಮತ್ತೆ ಕ್ವಿಲ್ಟ್ ಎರಡೂ ಸೇರಿ ಇರೋದು, ಅಲ್ಲಿ ಒಂದು ಅರ್ಧ ಇಂಚು ಒಳಗೆ ತಳ್ತಾ ಆ ಓಪನ್ ಸೈಡ್ ಅನ್ನ ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಬೇಕು. ಸೊ ಇಲ್ಲೂ ಅಷ್ಟೇನೆ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಂಡ್ರೆ ಆಯ್ತು. ಓಪನ್ ಸೈಡ್ ಅನ್ನ ನೀಟಾಗಿ ಕ್ಲೋಸ್ ಮಾಡಬೇಕು. ಸೊ ಈಗ ಇಲ್ಲಿವರೆಗೂ ಬಂದಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಆ ಬಾರ್ಡರ್ ಸೈಡು ಸ್ವಲ್ಪ ನಮ್ಗೆ ಕ್ವಿಲ್ಟ್ ಪಾರ್ಟು ಸಿಗತ್ತೆ, ಅದನ್ನ ಹೊರಗೆ ಬರೋ ರೀತಿಯಾಗಿ ನೋಡ್ಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಎರಡೂ ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡ್ರೆ ಕ್ವಿಲ್ಟ್ ಒಳಗಡೆ ಏನ್ ಹಾಕಿದೀವಿ ಅದು ಸರ್ದಾಡೋದಿಲ್ಲ ಮತ್ತೆ ಗಟ್ಟಿಯಾಗಿ ಇರುತ್ತೆ. ಹಂಗಾಗಿ ನಾನು ಇವಾಗ ಎರಡೂ ಕಡೆಗೂ ಅದೇ ರೀತಿಯಾಗಿ ಮಾಡ್ಕೊಂಡೆ. ಸೊ ನೋಡಿ, ಇಲ್ಲಿ ಈ ರೀತಿಯಾದ ಸುಂದರವಾದ ಒಂದು ರಜಾಯಿ ರೆಡಿ ಆಗಿದೆ. ಇದು ನಿಮ್ಗೆ ಇಲ್ಲಿ ಸುಕ್ ಯಾಕೆ ಕಾಣಿಸ್ತಿದೆ ಅಂದ್ರೆ ಇದಕ್ಕೊಂದು ಐರನ್ ಬೇಕಾಗಿದೆ. ಆಕ್ಚುಲಿ ಐರನ್ ಮಾಡ್ಬಿಟ್ಟು ನಂತರ ರಜಾಯಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ರೆ ನನ್ಗೆ ಟೈಮು ಆಗ್ಲಿಲ್ಲ. ಹಂಗಾಗಿ ರಜಾಯಿ ಆದ್ಮೇಲೆನೆ ಮಾಡ್ಕೊಂಡ್ರಾಯ್ತು ಅಂತ ನಾನು ಹಂಗೆ ಮಾಡ್ದೆ. ಈ ರೀತಿಯಾಗಿ ನೀವು ನಿಮ್ಮ ಹತ್ರ ಇರುವಂತ ಸೀರೆಗಳಿಂದ ಆರಾಮಾಗಿ ಮಾಡ್ಕೊಳ್ಬಹುದು. ನಾನು ಹಿಂದೆ ಕೂಡ ನನ್ನ ಚಾನಲ್ ಅಲ್ಲಿ ಒಂದು ರಜಾಯಿಯನ್ನ ಮಾಡೋದನ್ನ ತೋರಿಸಿದೆ. ಅದನ್ನ 3 ಲೇಯರ್ ಹಾಕಿ ಹೊಲಿಯೋದಾಗಿತ್ತು. ಬಟ್ ಇದು ತುಂಬಾನೇ ಈಸಿ ಅಂತ ಅನಿಸ್ತು. ಹಾಗೆ ನಾನು ಸೀರೆಯಲ್ಲಿ ಕಟ್ ಮಾಡಿದ್ನಲ್ವಾ, ಹಂಗಾಗಿ ಇದು 5 ಅಡಿ ಆಗುವಷ್ಟು ಉದ್ದದ ಒಂದು ರಜಾಯಿ ಆಗಿದೆ. ನೋಡಿ, ಇಲ್ಲಿ ಒಂದು ದಿವಾನ್ ಮೇಲೆ ಹಾಸಿದ್ರೆ ಮೇಲ್ಗಡೆ ಪಿಲ್ಲೋ ಪೋರ್ಷನ್ ಅಷ್ಟು ಕವರ್ ಆಗಿಲ್ಲ. ಅದಾದ್ಮೇಲೆ ಇದನ್ನ ನೀವು ಈ ರೀತಿಯಾಗಿ ಸೋಫಾಗೆ ಒಂದು ಕುಶನ್ ರೀತಿಯಾಗಿ ಕೂಡ ಬಳಸಬಹುದು. ಇಲ್ದಿದ್ರೆ ಹಾಗೆ ಟೇಬಲ್ ಕಾರ್ಪೆಟ್ ರೀತಿಯಾಗಿ, ಹಾಲ್ ಕಾರ್ಪೆಟ್ ರೀತಿಯಾಗಿ ಕೂಡ ಬಳಸಬಹುದು. ಸೊ ನೋಡಿದ್ರಲ್ವಾ, ಬೇಡದೇ ಇರುವಂತ ಸೀರೆ ಹಾಗೆ ಬೆಡ್ಶೀಟು, ಬೆಡ್ ಸ್ಪ್ರೆಡ್ ಇವುಗಳನ್ನ ಬಳಸ್ಕೊಂಡು ಸುಂದರವಾದ ರಜಾಯಿಗಳನ್ನ ಹೇಗೆ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಆಸ್ ಯೂಶುವಲ್ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹಾಗಾದ್ರೆ ಇನ್ನೊಂದು ಹೊಸ ವಿಡಿಯೋಸ್ಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾ. ಅಮ್ಮನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್. ಬಾಯ್.